ಹಲೋ ಗೈಸ್, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಮಾಮೂಲಿ ನಮ್ಮೂರು ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತು ಏನು ಮಾಡ್ತಾರೆ ಅಂದರೆ ಅರ್ಜುನ ಪಾಶುಪತಾಸ್ತ್ರ ಇಸ್ಕೊಳ್ಳೋದನ್ನ ತೋರಿಸ್ತಾರೆ, ಹೆಂಗೆ ಇಸ್ಕೊಂಡ ಅಂತ. ಇಲ್ಲಿ ನೋಡಿ, ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾವ್ರೆ ಗೈಸ್. ಇನ್ನೊಂದು ಕಡೆ ದೇವಸ್ಥಾನದಲ್ಲಿರೋ ದೇವ್ರಿಗೆಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ಇವಾಗ ನೋಡಿ, ದೇವಸ್ಥಾನ ಸುತ್ತ ಎಲ್ಲ ಪೂಜೆ ಮಾಡ್ತಾವ್ರೆ ಗೈಸ್. ಇವಾಗ ದೇವಸ್ಥಾನದೊಳಗೆ ಪೂಜೆ ಮಾಡ್ತಾವ್ರೆ. ಗೈಸ್ ಇಲ್ಲಿ ನೋಡಿ, ಮರನೆಲ್ಲ ರೆಡಿ ಮಾಡಿಬಿಟ್ಟವ್ರೆ ಹತ್ತಕ್ಕೆ. ಇವಾಗ ಎತ್ತಿ ನಿಲ್ಲಿಸ್ಬೇಕಷ್ಟೇ. ಇವಾಗ ನೋಡಿ, JCPನೂ ಬಂದ್ಬಿಟ್ಟೈತೆ. ಇವಾಗ ಗುಂಡಿ ತೋಡ್ತೈತೆ, ಆಮೇಲೆ ಎತ್ತಿ ನಿಲ್ಲಿಸ್ತದೆ ಗೈಸ್. ಇವಾಗ ಗುಂಡಿ ತೋಡ್ ಮುಗಿಸೈತೆ. ಇವಾಗ ಮರನ ಎತ್ತಿ ಹತ್ರ ಇಕ್ಬಿಟ್ಟು ನಿಲ್ಲಿಸ್ತದೆ. ಬನ್ನಿ, ನಿಲ್ಸಿದ್ಮೇಲೆ ತೋರಿಸ್ತೀನಿ ನಿಮಗೆ. ಇವಾಗ ಫೈನಲಿ ಮರನ ನಿಲ್ಸಾಯ್ತು. ಇನ್ ಮುಂದೆ ಏನೇನಾಗುತ್ತೆ ಬನ್ನಿ ನೋಡೋಣ. ಇವಾಗ ಇಲ್ಲಿ ನಡೀತಿರೋ ಕತೆನ ಓದ್ತಾವ್ರಿ ಇಲ್ಲಿ. ಇವಾಗ ಮರಕ್ಕೆ ಪೂಜೆ ಮಾಡ್ತಾವ್ರೆ. ಇನ್ನು ಮುಂದೆ ಏನೇನಾಗುತ್ತೆ ಬನ್ನಿ ನೋಡೋಣ. ಇವಾಗ ಅರ್ಜುನ ವೇಷ ಹಾಕೊಂಡಿರೋರ್ಗೆ ಕಂಕಣ ಕಟ್ತಾವ್ರೆ ಗೈಸ್. ಇವಾಗ ಇದ್ರ ಕತೆ ಏನು ಅಂತ ಹೇಳ್ತೀನಿ ಬನ್ನಿ. ಅರ್ಜುನಂಗೆ ವೇದವ್ಯಾಸರು ಹೇಳಿರ್ತಾರೆ, ಏನು ಅಂದ್ರೆ ಉತ್ತರ ದಿಕ್ಕಿನ ಕಡೆಗೆ ಹೋಗ್ಬೇಕು ನೀನು ಅಂತ. ಅರ್ಜುನನ್ ಮನ್ಸಲ್ಲಿ ಬರೀ ಇದೊಂದೇ ಓಡ್ತಾ ಇರುತ್ತೆ, ಏನಂದ್ರೆ ಶಿವನ್ ತಪಸ್ ಮಾಡ್ಬಿಟ್ಟು ಪಾಶುಪತಾಸ್ತ್ರ ಅನ್ನೋ ಅಸ್ತ್ರನ ತಗೋಬೇಕು ಅಂತ. ಅರ್ಜುನ ಹಂಗೆ ಬರ್ತಾ ಬರ್ತಾ ಇಂದ್ರಕೀಲಾದ್ರಿ ಅನ್ನೋ ಪರ್ವತ ಹತ್ರ ಬರ್ತಾನೆ. ಅರ್ಜುನ ಬೆಟ್ಟ ಹತ್ತಿ ಬರ್ಬೇಕಾರೆ ಹಿಮರಾಶಿ ಮಧ್ಯೆ ಒಬ್ರು ಋಷಿ ಮುನಿ ತಪಸ್ ಮಾಡ್ತಾ ಇರ್ತಾರೆ. ಅರ್ಜುನ ಅವ್ರನ್ನ ನೋಡ್ಬಿಟ್ಟು ನಮಸ್ಕಾರ ಮಾಡಿ ನಿಂತ್ಕಂತಾನೆ. ತಪಸ್ ಮಾಡ್ತಿದ್ ಋಷಿಗಳು ಕಂಡ್ಬಿಟ್ಬಿಟ್ಟು ಶಸ್ತ್ರಾಸ್ತ್ರಗಳನ್ನೆಲ್ಲ ಇಟ್ಕೊಂಡಿದ್ಯಲ್ಲ, ನೀನ್ ಯಾರು ಅಂತ ಕೇಳ್ತಾರೆ. ಇಲ್ಲಿಗೆ ಇಂದ್ರಿಯಗಳನ್ನು ಗೆದ್ದವರಿಗೆ ಮಾತ್ರ ಪ್ರವೇಶ ಅಂತ ಹೇಳ್ತಾರೆ ಅವರು. ಇದು ನಮ್ಮನ್ನು ನಾವು ಗೆಲ್ಲುವ ಸ್ಥಳವೇ ಹೊರತು ಬೇರೆಯವ್ರನ್ನು ಗೆದ್ದು ಯುದ್ಧ ಮಾಡುವ ಸ್ಥಳವಲ್ಲ, ಹಾಗಾಗಿ ನೀನು ಶಸ್ತ್ರಾಸ್ತ್ರಗಳನ್ನು ತರುವಾಗಿಲ್ಲ ಅಂತ ಹೇಳ್ತಾರೆ. ಈ ತರ ಹೇಳಿ ಅರ್ಜುನನ್ಗೆ ಎದುರಿಸಕ್ ಟ್ರೈ ಮಾಡ್ತಾರೆ. ನೀನು ಶಸ್ತ್ರಾಸ್ತ್ರಗಳನ್ನು ಎಸಿಲಿಲ್ಲ ಅಂದ್ರೆ ಇಲ್ಲಿ ನಿನ್ಗೇನು ಸಿಗಲ್ಲ ಅಂತ ಹೇಳ್ತಾರೆ. ಅರ್ಜುನ ಯಾವ ಮಾತಿಗೂ ಎದುರದೇನೆ ಅಲ್ಲೇ ನಿಂತಿರ್ತಾನೆ. ಅರ್ಜುನನ್ ಧೈರ್ಯ ನೋಡಿದ ಮಹರ್ಷಿಗಳು ನಿಜ ರೂಪಕ್ಕೆ ಬರ್ತಾರೆ. ಅವ್ರು ಯಾರು ಅಂದ್ರೆ ದೇವರಾಜ ಇಂದ್ರದೇವ್ ನೋಡ್ಬಿಟ್ಟು ಅರ್ಜುನ ಶಾಕ್ ಆಯ್ತಾನೆ. ಆಗ ಇಂದ್ರದೇವ ಅರ್ಜುನನ್ ಕೇಳ್ತಾರೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಆಗ ಅರ್ಜುನ ಹೇಳ್ತಾನೆ, ದಿವ್ಯಾಸ್ತ್ರಗಳನ್ನು ಪಡೆಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ. ಅದಷ್ಟೇ ಅಲ್ಲದೆ ಪಾಂಡವರ ರಾಜ್ಯನ ಕಳ್ಕೊಂಡಿದ್ ವಿಷಯನೂ ಹೇಳ್ತಾನೆ. ಕಾಮ್ಯಕ ವನದಲ್ಲಿ ಅವ್ರ ಸಹೋದರನ ಬಿಟ್ಬಿಟ್ಟು ಇವನು ದಿವ್ಯಾಸ್ತ್ರಗಳನ್ನ ಸಂಗ್ರಹ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದೆಲ್ಲ ಕೇಳಿಸ್ಕೊಂಡಿದ್ ಇಂದ್ರ ಅವ್ರ ಮಗಂಗ್ ಹೇಳ್ತಾನೆ, ಶಿವನ್ ತಪಸ್ ಮಾಡ್ಬಿಟ್ಟು ಶಿವನ ಹತ್ರ ಪಾಶುಪತಾಸ್ತ್ರ ಈಸ್ಕೊ ಅಂತ. ಈಸ್ಕೊಂಡಾದ್ಮೇಲೆ ನನ್ನ ಹತ್ರ ಬಾ, ನನ್ನ ಹತ್ರ ಇರೋ ದಿವ್ಯಾಸ್ತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಶಿವ ನಿನ್ ಭಕ್ತಿಗೆ ಪ್ರತ್ಯಕ್ಷ ಆಗ್ತಾನೆ, ಅಲ್ಲಿವರೆಗೂ ನಿನ್ ನಿಷ್ಠೆಯಿಂದ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಳಾದ್ಮೇಲೆ ಇಂದ್ರದೇವ ಹೋಗ್ತಾರೆ. ಅವ್ರು ಹೋದ್ಮೇಲೆ ಅರ್ಜುನ ಇಂದ್ರಕೀಲಾದ್ರಿಯ ಮೇಲೆ ಹೋಗಿ ತಪಸ್ ಮಾಡ್ತಾ ಇರ್ತಾನೆ. ಅರ್ಜುನ ಎಲ್ಲಾರನು ಮರ್ತ್ಬಿಟ್ಟು ಶಿವನ ಆರಾಧನೆಯಲ್ಲಿ ಮುಳುಗೋಗಿರ್ತಾನೆ. ಅರ್ಜುನ ತಪಸ್ ಮಾಡ್ಬೇಕಾದ್ರೆ ಶಿವ ಮತ್ತೆ ಪಾರ್ವತಿ ಇಬ್ರು ಇಂದ್ರಕೀಲಾದ್ರಿಗೆ ಬರ್ತಾರೆ. ಮೂಕ ಅಂತ ಒಬ್ಬ ರಾಕ್ಷಸ ಹಂದಿ ರೂಪದಲ್ಲಿ ಬಂದು ಅರ್ಜುನನ ತಪಸ್ನ ಹಾಳು ಮಾಡಕ್ಕೆ ಬರ್ತಾನೆ. ದಾಳಿ ಮಾಡಕ್ ಬಂದಿದ್ದ ಹಂದಿಗೆ ಅರ್ಜುನ ಬಾಣ ಪ್ರಯೋಗ ಮಾಡಕ್ ಹೋಗ್ತಾನೆ. ಅಷ್ಟರಲ್ಲಿ ಪತ್ನಿ ಜೊತೆ ಬಂದ ಒಬ್ಬ ಬೇಡ, ಆ ಬೇಟೆ ನಂದು ಅಂತ ಹೇಳ್ತಾನೆ. ನಾನದ್ದ ಬೆನ್ನತ್ತಿ ಬಂದಿನಿ, ನೀನ್ ಅದ್ರ ಮೇಲೆ ಬಾಣ ಪ್ರಯೋಗ ಮಾಡ್ಬೇಡ, ಅದ್ರ ಮೇಲೆ ನಿನಗೆ ಅಕ್ಕಿಲ್ಲ ಅಂತ ಹೇಳ್ತಾನೆ. ಇದ್ ಯಾವ್ದನ್ನು ಕೇಳಿಸ್ಕೊಳ್ದೆ ಅರ್ಜುನ ಹಂದಿ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಈಗ ಅದೇ ದೃಶ್ಯ ನಿಮ್ ಕಣ್ಮುಂದೆ ಐತೆ ನೋಡ್ರಿ. ಅದೇ ಸಮಯಕ್ಕೆ ಬೇಡನು ಇನ್ನೊಂದ್ ಕಡೆಯಿಂದ ಬಾಣ ಬಿಟ್ಟ. ಎರಡೂ ಕಡೆಯಿಂದ ಬಾಣ ಬಿಟ್ಟಿದ್ಕೆ ಹಂದಿ ರೂಪದಲ್ಲಿರೋ ರಾಕ್ಷಸನ್ ಕತೆ ಅಲ್ಲಿಗೆ ಮುಗೀತು. ಬೇಟೆಯ ಮೇಲಿದ್ದ ಅಧಿಕಾರಕ್ಕೆ ಅರ್ಜುನಂಗೆ ಮತ್ತೆ ಬೇಡಂಗೆ ಜಗಳ ಆಗುತ್ತೆ. ಕಾಡ್ ಪ್ರಾಣಿಗಳಿರುವ ಈ ಕಾಡಲ್ಲಿ ಹೆಂಡ್ತಿನ ಕರ್ಕೊಂಡು ನೀನ್ ಯಾಕೆ ಬಂದಿದ್ಯಾ, ನೀನ್ ಯಾರು ಅಂತ ಕೇಳ್ತಾರೆ. ನೋಡಕ್ಕೆ ಮಾತ್ರ ಬೇಡನ್ ತರ ಇದ್ಯಾ, ಆದ್ರೆ ನಿಯಮನೇ ಗೊತ್ತಿಲ್ಲ ಬೇಟೆದು ಅಂತ ಹೇಳ್ತಾರೆ. ನನ್ ಕಡೆ ಬತ್ತಿದ್ ಪ್ರಾಣಿಗ್ ನಾನು ಬಾಣ ಪ್ರಯೋಗ ಮಾಡಕ್ಕೆ ಗುರಿ ಇಕ್ಕಿದೆ, ನೀನ್ ಯಾಕೆ ಬಾಣ ಪ್ರಯೋಗ ಮಾಡ್ದೆ ಅಂತ ಕೇಳ್ತಾರೆ. ಸಂಸ್ಕಾರ ನೀತಿ ನಿಯಮ ಏನು ಗೊತ್ತಿಲ್ಲ, ನೀನ್ ಯಾರು ಅಂತ ಮತ್ತೆ ಮತ್ತೆ ಕೇಳ್ತಾನೆ. ಅರ್ಜುನ ಕೇಳಿದ್ ಸ್ವಲ್ಪನೂ ಭಯ ಪಡದೇನೆ ಬೇಡ ಹೇಳ್ತಾನೆ, ಆ ಬೇಟೆ ನಂದು ಅಂತ. ನಾನು ಆ ಪ್ರಾಣಿ ಮೇಲೆ ಗುರಿ ಇಕ್ಕಂಡೆ ಇಲ್ಲಿಗೆ ಬಂದಿದ್ದು, ನೀನ್ ಯಾಕೆ ಬಾಣ ಪ್ರಯೋಗ ಮಾಡ್ಬೇಡ ಅಂದ್ರು ಮಾಡ್ದೆ. ನಿನಗೆ ಕನಿಷ್ಠ ಸೌಜನ್ಯ ಬೇಟೆಯ ಮರ್ಯಾದೆಯೂ ಸಹ ಗೊತ್ತಿಲ್ಲ. ಈಗ ನೋಡು, ಆ ಪ್ರಾಣಿಗೆ ಮೊದಲ ಬಾಣ ಪ್ರಯೋಗ ಮಾಡಿದ್ದು ನಾನೇ, ಈಗ ಆ ಬೇಟೆ ನನ್ನದು.
ಆ ಹಂದಿ ಅಷ್ಟೇ ಅಲ್ಲ, ಆ ಹಂದಿಯ ದೇಹದಲ್ಲಿರುವ ಬಾಣವು ಸಹ ನಂದೇ. ಈಗ ನಿನ್ನ ಹತ್ರ ಶಕ್ತಿ ಇದ್ರೆ ಆ ಬೇಟೆನಲ್ಲ, ಆ ಬಾಣನ ಮೊದಲು ತೆಕ್ಕೋ ನೀನು ಹಿಂದೆ ಅಂತ ಹೇಳ್ತಾರೆ. ಅರ್ಜುನ ಬೇಡನ್ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ, ಆದ್ರೆ ಒಂದ್ ಬಾಣನು ಅವನಿಗೆ ಏನು ಮಾಡದೇ ಇಲ್ಲ. ಅರ್ಜುನನ ಹತ್ರ ಇದ್ದಿದ್ ಬಾಣ ಎಲ್ಲ ಖಾಲಿ ಹೋಗುತ್ತೆ. ಆಮೇಲೆ ಅರ್ಜುನನ್ ಕೋಪ ಬರುತ್ತೆ. ಅರ್ಜುನ ಕತ್ತಿ ತಗೊಂಡ್ ಯುದ್ಧ ಮಾಡಕ್ ಹೋಯ್ತಾನೆ, ಆದ್ರೆ ಅವ್ನ್ ಕತ್ತಿನೂ ಮುರಿದೋಗುತ್ತೆ. ಕೈಗೆ ಏನೇನ್ ಸಿಗುತ್ತೆ ಎಲ್ಲದ್ರಲ್ಲೂ ಹೊಡಿತಾ ಇರ್ತಾನೆ, ಆದ್ರೆ ಆ ಬೇಡಂಗ್ ಮಾತ್ರ ಏನು ಆಗಲ್ಲ. ಯಾರಿವನು ಅಂತ ಯೋಚನೆ ಮಾಡ್ತಾ ಅಲ್ಲೇ ಇದ್ದಿದ್ ಮಂಜುಗೆಡ್ಡೆಯಿಂದ ಶಿವನ್ನ ಮಾಡ್ತಾನೆ. ಹಂಗೆ ಅಲ್ಲೇ ಕಾಡಲ್ಲಿ ಇದ್ದಿದ್ ಎಲ್ಲ ಹೂವ ಕಿತ್ಕೊಂಬಂದಿ ಒಂದ್ ಹಾರ ಮಾಡಿ ಆ ಶಿವಲಿಂಗಕ್ಕೆ ಹಾಕ್ತಾನೆ. ಹಾಕ್ಬಿಟ್ಟು ಕಣ್ಮುಚ್ಬಿಟ್ಟು ಶಿವನ್ ಜಪ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ನಾನೇ ಎಲ್ಲ ಅನ್ನೋ ಅಹಂಕಾರ ಅರ್ಜುನನಿಂದ ಸ್ವಲ್ಪನೇ ಹೋಗ್ತಾ ಇರುತ್ತೆ. ಶಿವನ್ ಜಪದಲ್ಲೇ ಫುಲ್ಲು ಮುಳುಗೋಗಿರ್ತಾನ ಅವಾಗ. ಆಮೇಲೆ ಕಣ್ಬಿಟ್ ನೋಡ್ರೆ ಅವ್ನ್ ಮಾಡಿ ಹಾಕಿದ ಹೂವದ ದಾರ ಬೇಡನ್ ಕತ್ತಲ್ಲಿ ಇರುತ್ತೆ. ಆಗ ಅರ್ಜುನ್ ಗೊತ್ತಾಗುತ್ತೆ ಇವನು ಬೇಡ ಅಲ್ಲ ಶಿವ ಅಂತ. ಆಗಾನೇ ಅರ್ಜುನ ಶಿವ ಮತ್ತೆ ಪಾರ್ವತಿ ಕಾಲಿಗೆ ಬಿದ್ಬಿಟ್ಟು ಕ್ಷಮಿಸು ಅಂತ ಕೇಳ್ತಾನೆ. ಶಿವ ಅವನ್ ಭಕ್ತಿಗೆ ಮೆಚ್ಬಿಟ್ಟು ಪಾಶುಪತಾಸ್ತ್ರನ ಕೊಡ್ತಾನೆ. ಹಂಗೆ ಶಿವ ಅವ್ನ್ ಮಾತು ಹೇಳ್ತಾನೆ, ನೀನು ನಿರಹಂಕಾರಿಯಾಗಿರೋವರೆಗೂ ನಿನ್ನ ಯಾರು ಸೋಲ್ಸಕ್ ಆಗಲ್ಲ ಅಂತ. ಆಮೇಲೆ ಶಿವ ಮತ್ತೆ ಪಾರ್ವತಿ ಇಬ್ರು ಮಾಯ ಆಗ್ತಾರೆ. ಶಿವನ ಹತ್ರ ಅರ್ಜುನ ಪಾಶುಪತಾಸ್ತ್ರ ನೀಸ್ಕೊಂಡ್ಮೇಲೆ ಎಲ್ಲಾ ದೇವರುಗಳು ಪ್ರತ್ಯಕ್ಷ ಆಗಕ್ ಸ್ಟಾರ್ಟ್ ಆದ್ರು. ಮೊದಲನೇದಾಗಿ ಜಲದೇವತೆ ಹಾಗೂ ಪಶ್ಚಿಮಾಧಿಪತಿಯಾದ ವರುಣ ಪ್ರತ್ಯಕ್ಷ ಆಗ್ತಾನೆ. ಎರಡನೇದಾಗಿ ಸಿರಿ ಸಂಪತ್ತಿನ ದೇವ ಕುಬೇರ. ಮೂರನೇದಾಗಿ ಇಂದ್ರ. ಆಮೇಲೆ ಯಮಧರ್ಮರಾಜ. ಇವರೆಲ್ಲ ಇಂದ್ರ ಕೇಲಾದ್ರಿಗೆ ಬರ್ತಾರೆ. ಎಲ್ಲರೂ ಅವ್ರವ್ರ ಆಯುಧಗಳನ್ನ ಅರ್ಜುನನ್ಗೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಯಮರಾಜ ಬಂದು ಅವನ ಆಯುಧ ಕೊಟ್ಬಿಟ್ಟು ಹಿಂಗ್ ಹೇಳ್ತಾನೆ, ನೀನು ಶ್ರೀಕೃಷ್ಣನ್ ಜೊತೆ ಸೇರಿ ಲೋಕದಲ್ಲೆಲ್ಲ ಪ್ರಸಿದ್ಧ ಐತ್ಯಾ, ನೀನೊಬ್ನೇ ವೀರ ಅಂತ ಹಿಂಗೇಳಿ ಆಶೀರ್ವಾದ ಮಾಡ್ತಾನೆ. ವರುಣಾಸ್ತ್ರವನ್ನು ಕೊಟ್ಬಿಟ್ಟು ವರುಣ ದೇವನು ಆಶೀರ್ವಾದ ಮಾಡ್ತಾನೆ. ಕುಬೇರ ಹಿಂಗ್ ಹೇಳ್ತಾರೆ, ನೀವು ಯುದ್ಧವನ್ನು ಗೆದ್ದ ನಂತರ ಅಷ್ಟು ಸಂಪತ್ತಿನ ಒಡೆಯರಾಗ್ತೀರಾ ಅಂತ ಹೇಳ್ತಾರೆ. ಕೊನೆಯದಾಗಿ ಇಂದ್ರದೇವನು ಅವನ ಅಸ್ತ್ರ ಕೊಡ್ತಾನೆ. ಆಮೇಲೆ ಅರ್ಜುನ ಎಲ್ಲರನ್ನೂ ಸಂತೋಷದಿಂದ ಕಳಿಸ್ತಾನೆ. ಗೈಸ್, ಇದೇ ಇವತ್ತು ಇದ್ದಿದ್ದು. ಏನೇನಾಗುತ್ತೆ ಮುಂದೆ ಹಂಗೆ ನೋಡ್ತಾ ಇರ್ರಿ.